ಅಲ್ಲ ಈ ವಯಸ್ಸಿನಾಗ ಪಂಡಿತ್ರಿಗೆ ಮದುವೆ ಬೇಕಂತ ಅಪ್ಪನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾಗಲ್ಲ ಹಾಂ? ಒಂದು ಕೆಲಸ ಮಾಡು, ಪಂಡಿತರನ್ನ ನಿಮ್ಮ ಅಣ್ಣೋ ತಮ್ಮನೋ ಅನ್ಕೋ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಊಟ ಕೊಡು, ಬಟ್ಟೆಗೆ ನಂಗೆ ಒಕ್ಕೊಡು, ಆಯಿತಾ? ಹಾಂ ಎಂತ ಮಾತು ಹೇಳ್ತಾ ಇದೀಯಾ? ನನಗೇನು ಗಾಶಾರಣ ಆ ಅಪ್ಪನ ಬಟ್ಟೆಗಳು ಕೊಡಕ್ಕ ಆ ಅಪ್ಪನ ಊಟ ಬಟ್ಟೆ ಕೊಡಕ್ಕ ಎಂತ ಮಾತು ಹೇಳ್ಬಿಟ್ಟಪ್ಪ? ಹಾಂ ಯಾಕೆ ಬಂದ್ಬಿಡು ಮತ್ತೆ ಬಾಯಿ ಮುಚ್ಕೊಂಡು ಹೋಗು, ಅದೇನೋ ನಿಮ್ಮ ಕೆಲಸ ನೀನು ನೋಡೋಗು. ಜನಕ್ಕೆ ನೆಗ್ಗಿಯಲ್ಲ ಅಂಡು ಬರ್ಕೊಂಡು ಪಂಡಿತ್ನಿಗೆ ಶಟಕ್ಕೆ ಹೋಗೋ ಟೈಮಾಗ ಇವಾಗ ಮದುವೆ ಬೇಕು ಅಂತ ಬೇಕು ವಚ್ಚಿಂದಾಗ ಮಾತಾಡಿಸ್ಬೇಡ. ಪಂಡಿತರು ಅಂತೇಳು, ಫಸ್ಟು ಗೌರವವಾಗಿ ಒಬ್ಬರನ್ನ ಮಾತಾಡೋದು ಕಲಿ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ನೀನು ಈ ವಿಷಯದಾಗ ತಲೆ ಹಾಕ್ಬೇಡ, ನಿನ್ನ ಪಾಡಕ್ಕೆ ನಿನ್ನ ಕೆಲಸ ಏನೋ ಹೋಗಿ ನೋಡೋಗು. ಮಾಡಂಗಿದ್ರೆ ಯಾವುದೋ ಕಾಣಬಾರ್ದು ದೇಶದಿಂದ ಹೆಣ್ಣು ತಂದು ಅಪ್ಪನ ಮದುವೆ ಮಾಡು. ನಮ್ಮನ್ನ ಇಂಟ್ರೆಸ್ಟಿಗ್ಲಾಗ ಮದುವೆ ಮಾಡಬೇಡ, ನಮ್ಗೆ ಅವಮಾನ ಆಗ್ತದೆ. ಏಯ್, ಅವಮಾನ ಆದರೆ ಮಗದ ಮೇಲೆ ಬಟ್ಟೆ ಹಾಕೊಂಡು ಓಡಾಡು, ಬಟ್ಟೆ ಹಾಕ್ಕೊಂಡು ಓಡಾಡು ನೀನು. ಅದನ್ನೇ ಕೇಳ್ತಾ ಇದೀಯಾ ನನ್ನ ಹತ್ರ? ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇರೋದು. ನನಗೆ ಪಿತ್ತ ನೆತ್ತಿಗೆ ಏರ್ಸಿದೆ ಅಂದರೆ ಬೀಳ್ತಾವೆ ಏಟ್ಗಳು. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನಮ್ಮ ಬುಜ್ಜಿ, ಬಾಯಿ ಮುಚ್ಕೊಂಡು ಓದೋದು ಸರಿ, ಇಲ್ಲ ಅಂತಂದ್ರೆ ಏಟ್ಗಳು ತಿಂತೀಯ ನನ್ನ ಕೈಗ. ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಎಲ್ಲನ ಕಾಣಬಾರ್ದು ದೇಶದಾಗ ಹೋಗಿ ಹೆಣ್ತಕ್ಕ ಒಂದು ಮದುವೆ ಮಾಡು. ಈ ಅಮ್ಮನ್ ಬೇಡ ಹೋಗಂದ್ರೆ ಇಲ್ಲೇ ನಿಂತಿದ್ಯಾ, ಹೋಗಿಲ್ಲ ನೋಡಿ ಹೆಂಗಾಡ್ತಾನೆ ನೋಡಿ. ಅಲ್ಲ ಮಾನ ಮರ್ಯಾದೆ ಬೇಡ ನಮ್ಕ? ಹೆಣ್ಣು ಬೇಕಂದ್ರೆ ಕಾಣಬಾರ್ದು ದೇಶದಾಗ ಹೋಗಿ ತರ್ಬೇಕಪ್ಪ. ಈ ಅಮ್ಮನ್ನ ಏನು ಮಾಡೋದು? ಅಲ್ಲ ಸಂಜಯ್, ನಿಮ್ಮ ತಾತನಿಗಂತೂ ಬುದ್ಧಿ ಇಲ್ಲ, ವಯಸ್ಸಾಗದೆ ಅಳ್ಳೋ ಮಳ್ಳೋ, ನಿಂಕನ ಬುದ್ಧಿ ಇಲ್ಲೇನಾ? ಅಜ್ಜಿ, ನಾವು ಅನ್ಕೊಂಡಂಗೆ ಏನೂ ಆಗಲ್ಲ, ಎಲ್ಲ ಭಗವಂತ ನಿಚ್ಚೆ. ಪ್ರಯತ್ನ ಪಡೋದ್ರಾಗ ಏನು ತಪ್ಪಿಲ್ಲ, ಆಯಿತಾ? ಆಯಮ್ಮನ್ಕೊಂದು ದಾರಿ ಆದರೆ ನನ್ನ ತಂಗಿ ಏನೋ ಅವಳು ಪಾಡ್ಕೊ ಜೀವನ ಮಾಡ್ಕೊತಾಳೆ, ಒಂದು ಮಗು ಅದೇ. ನನಗೂ ಭಾರ ಅಷ್ಟು ಕಮ್ಮಿ ಆಗ್ತೈತೆ ಅಜ್ಜಿ. ಇವಾಗ ನಾನಿರೋ ಪರಿಸ್ಥಿತಿನಾಗ ಎಲ್ಲ ನನ್ನ ತಲೆ ಮೇಲೆ ಹಾಕೋಣಕ್ಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ಆಯಮ್ಮನ್ಗೆ ಮದುವೆ ಮಾಡೋಕ್ಕಾಗ್ತದೇನೋ? ಊರಾಗಿನ ಜನಗಳೆಲ್ಲ ಏನು ಅನ್ಕೊಳಲ್ಲ? ಹಾಂ ಹಲೋ, ನಮ್ಮ ಮುಟ್ಟದ ಮನೆಗೆ ಏನು ಅನ್ಕೊಳಲ್ಲ ಸಂಜಯ್? ಹಾಂ ಅಜ್ಜಿ, ಅನ್ನೋರು ಆಡೋರು ಯಾರು ನಮ್ಮ ಕಷ್ಟ ಸುಖ ನೋಡಲ್ಲ ಅಜ್ಜಿ, ಆಯಿತಾ? ನಮ್ಮ ಕಷ್ಟ ನಮ್ಗೆ ಏನೋ ಅಮ್ಮನ ಹಣೆನಾಗ ಇವಾಗ ಮದುವೆ ಆಗ್ಬೇಕಂತಿದ್ರೆ ಆಗಲಿ ಬಿಡ್ರಿ, ಏನು ಮಾಡೋಕ್ಕಾತೈತೆ? ಮತ್ತೆ ನಡೆಯತ್ತೆ. ಏನಣ್ಣ ಏನೋ ಬರಕ್ಕೆ ಹೇಳಿದ್ರಂತೆ? ಬಾಮ್ಮ ಉಮ್ಮಮ್ಮ ಕೂತ್ಕಮ್ಮ. ಇಲ್ಲಿ ಅಣ್ಣ ಪರವಾಗಿಲ್ಲ. ಏನಣ್ಣ ಏನೋ ಬರಕ್ಕೆ ಹೇಳಿದ್ರಂತೆ? ಏನೂ ಇಲ್ಲಮ್ಮ ಪದ್ಮ, ಉಮ್ಮಮ್ಮ, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು, ತಪ್ಪು ತಿಳ್ಕೊಂಬಿಡ್ರಿ. ಏನು ಯಪ್ಪ ನಿಂಗೆ ಮಾತಾಡ್ತಾನೆ ಅಂತ ಕೇಳ್ತಾ ಇರೋದಷ್ಟೇ, ಒಂದು ನಿಮ್ಮ ಅಭಿಪ್ರಾಯ. ನಿಮ್ಗೆ ಇಷ್ಟ ಇದ್ದರೆ ಇಷ್ಟ ಅಂತಂದ್ರೆ, ಇಲ್ಲ ಅಂತಂದರೆ ಬೇಡ ಅಂತಂತ ಹೇಳ್ರಿ. ದಯವಿಟ್ಟು ನನ್ನನ್ನು ಮಾತ್ರ ತಪ್ಪು ತಿಳ್ಕೊಂಬಿಡ್ರಿ, ಏನು ಹೆಣ್ಣಿಂಗೆ ಕೇಳ್ತಾನೆ ಅಂತ, ಆಯಿತಾ? ಅದೇನೋ ಹೇಳ್ತಾ ಹೇಳ್ತಾನೆ ಉಮ್ಮಮ್ಮ. ಹೆಂಗೆ ಕೇಳಬೇಕು ಈ ಮಾತು ಅನ್ನೋದು ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ. ಉಮ್ಮಮ್ಮ, ನಿಮ್ಗೊಂದು ಮದುವೆ ಮಾಡಬೇಕು ಅಂತಿದ್ದೀರಮ್ಮ. ಯಾಕಣ ಯಾಕೆ ಇಂಥ ಮತ್ತೆ ಮಾತಾಡ್ಬಿಟ್ರಿ ನೀವು? ಹಾಂ ಇದೆಲ್ಲ ಸರಿ ಇಲ್ಲಣ್ಣ, ಸರಿ ಇಲ್ಲ. ನನಗೇನೋ ಸರಿ ಬರ್ತಾ ಇಲ್ಲ. ಹೇಳಿ ಹೇಳು ನಮ್ಮ ಯಜಮಾನ್ಕ, ಇದೆಲ್ಲ ಸರಿ ಇರಲ್ಲ ಅಂತೇಳು. ನೋಡಮ್ಮ ಉಮ್ಮಮ್ಮ, ನಾನು ಹೇಳೋ ಮಾತು ಒಂದಷ್ಟು ಅರ್ಥ ಮಾಡ್ಕೊ, ಆಯಿತಾ? ಅರ್ಥ ಮಾಡ್ಕೊಂಡು ಆಲೋಚನೆ ಮಾಡು. ನಮ್ಮೂರಾಗ ಪಂಡಿತರಂತ ಅವರೇ ಪಂಡಿತರು, ನನಗಿನ್ನ ಚಿಕ್ಕವರೇ ಅಂದರೆ ನಾವೆಲ್ಲ ಜೊತೆಗಿದ್ದವರು. ಒಬ್ಬ ಮಗನಾದ್ನು, ಅಮ್ಮನೇನೋ ಹಿಂಗೆ ಕಾಯಿಲೆ ಬಿದ್ದುಬಿಟ್ಟು ಹೋಗ್ಬಿಟ್ಲು. ಅವರು ಆವತ್ತಿನಿಂಕ ಒಂಟಿಯಾಗಿ ಅವರಮ್ಮ ಮಗನು ಮದುವೆ ಮಾಡ್ಕೊಂಡು ಹೋಗಿ ಅತ್ತೆ ಮನೆಗೆ ಸೇರ್ಕೊಂಬಿಟ್ಟ. ಹಿಂಗೆ ಔಷಧಿಗೆ ಕೊಟ್ಕೊಂಡು ಒಂದು ಚಿಲ್ಲರೆ ಅಂಗಡಿ ಹಾಕ್ಕೊಂಡವ್ರೆ, ಸ್ವಂತ ಮನೆ. ನೀವು ಜೀವನ ಮಾಡೋಕ್ಕೆ ಇಲ್ಲ ದನ ದಟ್ರೆ ಏನೇನ ಬೇಕು ಅಂತಂದರೆ ಅದಕ್ಕೂ ನಾನೇ ಮುಂದೆ ನಿಂತು ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಭಾರಿ ಒಳ್ಳೆ ವ್ಯಕ್ತಿನಮ್ಮ. ಇವತ್ತಿಗೂ ಒಬ್ಬರನ್ನ ಒಂದು ಮಾತು ಬೈದಿರೋದು ನಾನು ಕಣ್ಣಾಗಿ ನೋಡಿಲ್ಲಮ್ಮ, ಆಯಿತಾ? ಆ ಯಪ್ಪನೇನೋ ಬಾಯ್ಬಿಟ್ಟು ನನ್ನ ಹತ್ರ ಕೇಳಿದ್ನು, ನನಗೆ ನೋಡ್ಕೊಳೋರು ಯಾರೂ ಇಲ್ಲ, ನಾನೊಂದು ಮದುವೆ ಆಗಬೇಕಂತಿದ್ದೀನಿ ಶಾನ್ಬೋಗ್ರೆ ಅಂತ ಕೇಳಿದ್ನು. ಅದನ್ನು ಕೇಳೋಕ್ಕೂ ಅಷ್ಟು ಸತಾಯಿಸಿದ್ನು. ನಾನು ಗದ್ರದೆ, ಅದೇನೋ ಹೇಳಪ್ಪ ಹೇಳಿ ನೀನು ನನ್ನ ಹತ್ರ ಹೇಳು ಅಂತಂದ್ಬಿಟ್ಟು ಹೇಳ್ದ. ಆ ಅಪ್ಪನಿಗೂ ಯಾರೂ ಆಸರೆ ಇಲ್ಲ, ಆಯಿತಾ? ನೋಡಮ್ಮ, ಆಲೋಚನೆ ಮಾಡಮ್ಮ, ಹಿಂದೆ ಇಲ್ಲ ಮುಂದೆ ಇಲ್ಲ, ಆರಾಮಾಗಿರ್ಬೋದು. ಆ ಅಪ್ಪನಿಗೂ ಒಂದು ಬಾಳು ಸಿಕ್ತಂಗೆ ಆಗ್ತೈತೆ, ನಿಮಗೂ ಒಂದು ಬಾಳು ಸಿಕ್ತಂಗೆ ಆಗ್ತದೆ. ಹಾಂ, ಏನೋ ಹಿಂಗೆ ಹೇಳ್ತಾವ್ರೆ ಶಾನ್ಬೋಗ್ರು ಈ ವಯಸ್ಸಿನಾಗ ಅಂತ ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನನಗೆ ಮನಸ್ಸಾಗಿರೋ ಮಾತು ನಿನ್ನ ಹತ್ರ ಹೇಳಿದ್ದೀನಮ್ಮ. ಅಲ್ಲ ತಾತ, ನಮ್ಮ ಯಜಮಾನ್ರನ್ನ ಒಂದು ಮಾತು ಕೇಳಬೇಕಲ್ಲ. ಕೇಳವೇನಮ್ಮ, ಕೇಳೋಣ. ಮಗನ ಕೇಳ್ದಿರೋಕ್ಕಾಗ್ತದ? ಯಾಕೋ ನಂಗೆ ಸರಿ ಬರ್ತಾ ಇಲ್ಲಣ್ಣ ಇದೆಲ್ಲನೂ. ಈ ವಯಸ್ಸಿನಾಗ ನಂಗೆ ಅದೆಲ್ಲ ಬೇಕಾ? ನೋಡಿ ಜನ ಏನು ಅನ್ಕೊಳಲ್ಲ, ಬೈಕೊಳಲ್ಲ ಜನ. ಹಾಂ, ಜನದ ಕತೆ ಕಟ್ಕೊಂಡ್ರೆ ಆತದೇನಮ್ಮ ಉಮ್ಮಮ್ಮ, ಜನದ ಕತೆ ಕಟ್ಕೊಂಡ್ರೆ ಆತದ? ಪದ್ಮ, ಹೋಗಮ್ಮ, ಹೋಗೋದೇನು ಕೂಗ್ತಾವನು, ಹೋಗು. ಲೇ ಉಮಿ, ಏನಕ್ಕ ಅಂಬುಜಕ್ಕ, ಏನಣ್ಣ? ಪದ್ಮ, ಜನದ ಕತೆ ಕಟ್ಕೊಳಕ್ಕಾಗಲ್ಲ, ಆಯಿತಾ? ಇದಕ್ಕೆ ನೀನು ಹ್ಞೂ ಅಂತ ಒಪ್ಕ.
ನಿನ್ನ ಮಗುನ ನೋಡ್ಕೊಳೋ ಜವಾಬ್ದಾರಿ ನಂದು. ನೀನು ಬೇಜಾರು ಮಾಡ್ಕೊಂಬೇಡ ಪದ್ಮ. ನನ್ನ ಕೈಲಿ ಮತ್ತೇನೂ ಸಾಗೋಕ್ಕಾಗಲ್ಲ. ನಾನಿರೋ ಪರಿಸ್ಥಿತಿ ನಿನಗೆ ಗೊತ್ತಲ್ಲ. ಹಾಂ, ಕೆಲಸ ಇಲ್ಲ, ಕಾರ್ಯ ಇಲ್ಲ. ಒಪ್ಕೋ ಪದ್ಮ. ಯಾವುದೋ ಒಂದು ಬಾಳು ಸಿಕ್ತಲ್ಲ, ಎಲ್ಲೋ ಒಂದು ಹತ್ರ ಆರಾಮಾಗಿರ್ತಾಳೆ. ಇವಾಗಿನ ಕಾಲದಾಗೆಲ್ಲ ಇದು ಮಾಮೂಲಿ ಆಗೋಗ್ಬಿಟ್ಟದೆ. ಈಗ ನೋಡಬೇಕು, ಮಾತಾಡಿಸ್ಬೇಕು ಅಂತಂದರೆ ಇಲ್ಲೇ ಇರ್ತಾಳಲ್ಲ, ಬಂದು ನೋಡಿಕೊಂಡು ಹಂಗೂ ಒಂದು 2 ದಿವಸ ಜೊತೆಗಿದ್ದು ಹೋಗ್ಬೋದಲ್ಲ. ಹಾಂ, ಒಪ್ಕೋ ಪದ್ಮ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಪದ್ಮ. ಸರಿ ಅಣ್ಣ, ಆಯಿತು. ನಮ್ಮ ಅತ್ತೆ ಒಪ್ಪಬೇಕು, ನಮ್ಮ ಯಜಮಾನ್ ಒಪ್ಪಬೇಕಲ್ಲ ಅಣ್ಣ, ಅವ್ರನ್ನೆಲ್ಲ ಕೇಳ್ಬೇಕು ತಾನೇ. ಸರಿ, ನಿಮ್ಮ ಯಜಮಾನ್ ಹತ್ರ ಹೋಗಿ ಮಾತಾಡೋಣ. ಹೇಳವನೇ ಮಗುನ, ನಮ್ಮ ಅಮ್ಮನ, ಪದ್ಮನ ಎಲ್ಲ ನೋಡಬೇಕು ಅಂತ ನಾನು ಕರ್ಕೊಂಡು ಹೋಗ್ತೀನಿ. ನಾವೇ ಮಾತಾಡೋಣ ಅಲ್ಲಿ. ಹ್ಞೂ ಸರಿ ಅಣ್ಣ, ಆಯಿತು. ನೋಡೆ, ನಮ್ಮೂರಾಗ ನಾವು ಘನತೆ, ಮಾನ, ಮರ್ಯಾದೆ, ಗೌರವದಿಂದ ಬದುಕ್ತೋರು. ಆ ಊರ್ಗ ಸೊಸೆಯಾಗಿ ನೀನು ಬಂದಿದ್ಯಾ. ನಮ್ಮ ಯಜಮಾನ್ ಹೇಳಿದ್ದಕ್ಕೆಲ್ಲ ನೀನು ಕೇಳಬೇಡ. ನಿನಗೆ ಮದುವೆ ಬೇಡ. ಇವಾಗ ಆರಾಮಾಗಿದೆಯಲ್ಲ ನೀನು, ಇರು. ಯಾವ ಮದುವೆನೂ ಬೇಡ, ಯಾವ ಮುಂಜಿನೂ ಬೇಡ. ಅದೇನೋ ಹೇಳ್ತಾರಲ್ಲ, ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ಈ ವಯಸ್ಸಿನಾಗ ಬೇಕಾ ನಿಂಗೆ ಇದೆಲ್ಲನೂ? ಹಾಂ, ನೀನು ಮದುವೆ ಆಗೋದು, ಆಮೇಲೆ ಮಗನ ಬರೋದು, ಯಾರನ್ನ ಕೇಳಿ ಮದುವೆ ಮಾಡ್ಕೊಂಡೆ ಅನ್ನೋದು, ಇವೆಲ್ಲ ಯಾಕೆ ಬೇಕು? ಹಾಂ, ನೋಡಮ್ಮ ಉಮ್ಮಮ್ಮ, ಅವ್ರ ಮಗನೂ ಬರಲ್ಲ. ಬಂದರೂ ಅವ್ನು ಮಾತಾಡೋಕ್ಕೆ ಇಲ್ಲಿ ದಾರಿ ಇಲ್ಲ. ಯಾಕಂತಂದ್ರೆ ಅವ್ರ ಅಪ್ಪನ್ಗೆ ಬೆನ್ನುಜ್ಜೋರಿಲ್ಲ, ನೀರು ಹಾಕೋರಿಲ್ಲ, ಒಂದು ತುತ್ತು ಅಡುಗೆ ಮಾಡಿಕ್ಕೋರಿಲ್ಲ. ಆಯಿತಾ? ವಾರ ಒಪ್ಪತ್ತು ಅನ್ನಂಗಿಲ್ಲ. ಹೊಸ್ಲಿಗೆ ನೀರು ಹಾಕೋರು, ಕಸ ಗುಡ್ಸೋರು. ಹಾಂ, ಆ ಮನೆ ನೋಡಬೇಕು. ಗಂಡಸ್ರು ಹೆಂಗಮ್ಮ ಇಕ್ಕಂತಾರೆ ಮನೆ ಕಿಲಿನ? ನೋಡಮ್ಮ, ನೀನು ಯಾರ ಮಾತು ಕೇಳಬೇಡ. ನಿನ್ನ ಜೀವನ ನೀನು ನೋಡ್ಕೊ. ನಾವೆಲ್ಲ ಇದ್ದೀರಮ್ಮ, ನೀನು ನನ್ನ ತಂಗಿ ಇದ್ದಂಗಮ್ಮ. ನಾನಿದ್ದೀನಿ ನಿಮ್ಗೆ ಸಪೋರ್ಟ್ಗೆ. ಪಂಡಿತರನ್ನ ಮದುವೆ ಆಗಿ ನಿನ್ನ ಜೀವನ ಸುಖವಾಗಿರೋದು ನೀನು ನೋಡ್ಕೊ. ಅಲ್ಲ, ನಿನ್ಗೇನು ಅಷ್ಟು ಮಾತ್ರ ಏನು ತಿಳಿತಾ ಇಲ್ಲ? ನಿಂಗೆ ಮಾನ ಮರ್ಯಾದೆ ಏನಿಲ್ಲ? ಏಯ್, ಆವಾಗೇನು ಹೇಳಿಲ್ಲ, ಬಾಯಿ ಮುಚ್ಕೊಂಡು ಹೋಗು ಅಂತ ತಿರ್ಗಾ ಬಂದಿದ್ದೆ ಇಲ್ಲಿಗೆ ಮಾತಾಡೋಕ್ಕೆ. ಸರಿ ಅಣ್ಣ, ನೀವು ಇಷ್ಟು ಹೇಳಿದ್ಮೇಲೆ ಇನ್ಯಾಕ ನನ್ನ ಮಗನ ಒಂದು ಮಾತು ಕೇಳ್ತೇನೆ. ನಾಳೆ ಕರ್ಕೊಂಡು ಹೋಗ್ತಾನಂತೆ, ಸಂಜೆಗೆ ಹೋಗಿ ನನ್ನ ಮಗನ ಒಂದು ಮಾತು ಕೇಳ್ಕೊಂಡು ಬರ್ತೀನಣ್ಣ. ಆಯ್ತಮ್ಮ, ಒಳ್ಳೇದಾಗಲಿ. ದೇವ್ರು ಒಳ್ಳೇದು ಮಾಡಲಿ. ಹೋಗಿ ನಿಮ್ಮ ಮಗನ್ನ ಕೇಳಿ ಬಮ್ಮ. ಏ ಉಮಿ, ಅಲ್ಲ ನಿಂಗೆ ಮಾನ ಮರ್ಯಾದಿಲ್ಲೇನೆ ಉಮಿ? ಬುಜಕ್ಕ, ನನ್ನ ಹಣೆನಾಗ ಬರ್ತಿದ್ರೆ ಆಗಲಿ, ಇಲ್ಲ ಅಂತಂದರೆ ಹೋಗಲಿ. ಇವಾಗ ಈ ತಕ್ಷಣಕ್ಕೆ ನನ್ನ ಮನ್ಸಿಗೆ ಒಲ್ದಿದ್ದೇನೆಂದರೆ, ನನ್ನ ಮಗನು 5 ವರ್ಷ ಜೈಲಿಂದ ಬರಲ್ಲಂತೆ. ಇವಾಗ ನಾವು ಹೊಟ್ಟೆ ಪಾಡ್ಕೆ ಏನು ಮಾಡೋದು? ಆ ಹುಡುಗಿ ಮಗುನ ಅವ್ರ ಅಣ್ಣೇನೋ ನೋಡ್ಕೊತಾನೆ. ಅದೇನೋ ಹೇಳ್ತಾರಲ್ಲ, ಹಾಗೆ ಹಣ್ಣು ನಮ್ಮವನಾದರೂ ಅದಕ್ಕೆ ನಮ್ಮೋಳಲ್ಲ ಅಂತ. ಆ ಹುಡುಗಿ ಹೋಗಿ ಅಲ್ಲಿದ್ದಾಗ ನಾನು ಹೋಗಿ ಆ ಹುಡುಗಿ ಜೊತೆ ಕೂತ್ಕೊಂಡ್ರೆ ನಿಮ್ಮ ಮೊಮ್ಮಗಳು ಏನು ಅನ್ಕೊಳಲ್ಲ? ಹಾಂ, ನೋಡೋಣ, ಒಂದು ಮಾತು ನನ್ನ ಮಗನ ಕೇಳ್ತೀನಿ. ಪ್ರಯತ್ನ ಪಡೋದ್ರಾಗ ತಪ್ಪೇನಿಲ್ಲ. ಹಂಗಾದ್ರೆ ನಿಂಗೂ ಆಸೆನೆ ಮದುವೆ ಆಗಕ್ಕ? ಆಸೆಗೆ ಇದೆಯಲ್ಲೇ ಈ ವಯಸ್ಸಿನಾಗೂ ಆಸೆನಾ? ಹಾಂ, ಏಯ್ ಹೋಗಂತ ಹೇಳಿಲ್ಲ. ಯಾರು ಇವಳು? ಆಗೋಕಾರಕ್ಕೆ 100 ವಿಘ್ನುಗಳು ಅಂತ ಯಾವುದಿದು? ಏಯ್ ಹೋಗೆ ಹೋಗೆ, ಬಾಯಿ ಮುಚ್ಕೊಂಡು. ಲೈ, ನಿಮ್ಮ ಅತ್ತೆಗೆ ನೀನನ್ನ ಹೇಳಿ. ಅಜ್ಜಿ, ನಂದೇನಿಲ್ಲ. ನಾಳೆ ಜೈಲ್ಕೋತಾ ಇದ್ರಲ್ಲ, ಅವಾಗ ಹೋಗಿ ನಮ್ಮ ಯಜಮಾನ್ರನ್ನ ಕೇಳ್ಬಿಟ್ಟು ಆಮೇಲೆ ಮುಂದಿನ ನಿರ್ಧಾರ. ನಂದೇನಿಲ್ಲ. ಸುಮ್ಮನೆ ನನ್ನ ಮೇಲೆ ನಿಷ್ಠುರ ಮಾಡಬೇಡ ನೀನು. ಏನತ್ತೆ? ಮಂಜಿನ ಕೇಳೋಣಪ್ಪ. ಮಂಜಿನ ಏನಂತ ನೋಡೋಣ. ಸರಿ ಅತ್ತೆ, ಆಯಿತು. ಖಂಡಿತ ಈ ಊರಾಗೆ ಅವರ ಅಣ್ಣ, ಬೇರೆ ಊರಾಗ ಅವರ? ಇದೇ ಊರಾಗೆ ಅವನೇ. ಇದೇ ಊರಾಗೆ ಅವನೇ. ಅವನಿಗೆ ಹೋಗೋ ಕಾಲ ಬಂದದೆ. ಇವಾಗ ಏನೋ ಮದುವೆ ಅಂತ ನಿಂತವನೆ. ಚಿಲ್ಲರೆ ಅಂಗಡಿ ಒಂದು ಹಾಕೊಂಡು ಇದೇ ಊರಾಗೆ ಅವನೇ. ಅವನು ಇವನು ಅಂತ ಮಾತಾಡಬೇಡ ಅಂತ ಅವಾಗ ಹೇಳಿದ್ದೀನಿ. ಗೌರವ ಕೊಟ್ಟು ಗೌರವ ತಗೋ. ಅವ್ರು ನಮ್ಮ ಶತ್ರುಗಳೇ ಆಗಲಿ, ಯಾರೇ ಆಗಲಿ, ಏಕವಚನದಾಗ ಮಾತಾಡಿಸ್ಬೇಡ. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಏಟಿಗೆ ತಿಂತೀಯ ಎಲ್ಲರ ಎದುರುಗಡೆ ನೀನು? ಆವಾಗಿಂದ ಹೋಗು ಹೋಗು ಅಂತ ಇದ್ದೀನಿ, ತಿರ್ಗಾ ಮಾತಾಡ್ತಾ ಇದೀಯಾ? ಅತ್ತೆ ಬಾತೆ ತಾತ, ಬೆಳಗ್ಗೆ ಹೋಗಿ ನಮ್ಮ ಯಜಮಾನ್ ಹತ್ರ ಮಾತಾಡ್ಕೊಂಡು ಬರ್ತಿರ್ತಾತ. ಆಯ್ತಮ್ಮ, ಹಂಗೆ ಮಾಡ್ರಿ. ಒಪ್ಸಪ್ಪ, ಒಪ್ಸು, ಮಾಡ್ಬಿಡೋಣ. ಹಾಂ, ಸರಿ ತಾತ, ಆಯ್ತು. ಅಂಕ ಬರ್ತಾ ಇರೋ ಕಾಪ್ಕ ಮುಯ್ಯೆಲ್ಲ ಕೊತ್ಕೊತ ಅಂತ ಕುದಿತಾದೆ. ಕುದೀತಾ ಇದ್ರೆ ಹೋಗಿ ಪಿಜ್ಜಾ ಕೂತ್ಕೊಂಡ್ಬಿಡೋಗು, ತಣ್ಣಗಾಗೋತಿಯ. ಮವ ಮವ, ಯಾಕಮ್ಮ ಸರೋಜಮ್ಮ? ನಮ್ಮ ಯಜಮಾನ್ ಇಷ್ಟೊತ್ತಾಗಿ ಬಂದಿಲ್ಲ ಮವ. ಅದೇನು ಇಷ್ಟೊತ್ತಾಗಿ ಬಂದಿಲ್ಲ? ಏನೋ ತಿಳಿದ್ ಮವ, ಬಂದೇ ಇಲ್ಲ. ಫೋನು ಎತ್ಕೊಂಡೋಗಿಲ್ಲ. ಮನೆಗೆ ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗೋನೆ. ಎಲ್ಲೋಗೋಣ ಏನೋ ತಿಳಿತಾ ಇಲ್ಲ ಮವ. ಬರ್ತಾನೆ ಹೇಳಮ್ಮ. ಎಲ್ಲೋ ತಾನೆ ಬರ್ತಾನೆ ಹೇಳು. ಏನೋ ಕೆಲ್ಸ ಮೇಲೆ ಹೋಗಿತ್ತಾನೆ. ಅವಂದ ತರಳೆ ಕೆಲ್ಸಗಳು ತಿಳಿಯೋದಲ್ಲಮ್ಮ ನಿಂಗ. ಯಾರೋ ತರಳೆ ಕೆಲಸ ಮಾಡಕ್ಕೆ ಹೋಗಿತ್ತಾನೆ. ಬರ್ತಾನೆ ಬಿಡು. ಏನು ಮಾಡೋಕ್ಕಾತೈತಮ್ಮ? ವಯಸ್ಸು ಮಗನು ನನ್ನ ಸಮ ಅವನೇ. ಅವ್ನು ಇಟ್ಕೊಂಡು ಹೊಡೆದ್ರೆ ಜನ ಏನು ಅನ್ಕೊಳಲ್ಲ. ಏನಪ್ಪ ಈ ವಯಸ್ಸಿನಾಗೂ ಹೋಯ್ತಾರಲ್ಲ ಶಾನ್ ಬೋಗ್ರು ಮಗನ್ನ ಅಂತ ಬೈಕಣಲ್ಲೇನಮ್ಮ? ಇನ್ನೂ ಎಷ್ಟಮ್ಮ ನಿನ್ನ ಗಂಡಕ್ಕೆ ಬುದ್ಧಿ ಹೇಳಿ ನಾನು? ಬರ್ತಾನೆ ಹೋಗು. ಗನಂದಾರಿ ಕೆಲ್ಸಕ್ಕೆ ಮಾಡಕ್ಕೆ ಹೋಗಿತ್ತಾನೆ. ಅವ್ನು ಹುಟ್ಟಿರೋದೇ ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ. ಹೋಗಮ್ಮ. ಅದೇನು ಹಂಗೆ ಮಾತಾಡ್ತೀಯಾ? ಇವಾಗ ನಿನ್ನ ಚಿಕ್ಕ ಮಗನ ಬೇರೆ ಹೋಗಿ ಕುತ್ಕೊಂಡವನಲ್ಲ, ಅವ್ನ ಮಾನ ಮರ್ಯಾದೆ ತೆಗಿತಾ ಇಲ್ಲ? ಏಯ್, ನನ್ನ ಚಿಕ್ಕ ಮಗನಿಗೆ ಏನು ತಿಳಿಯಲ್ಲ, ಒಪ್ಕೊಂತೀನಿ. ಅವ್ನು ಬೇರೆ ಹೆಂಗಸ್ರಿಂದ ಹೋಗಲ್ಲೇ. ನಿನ್ನ ದೊಡ್ಡ ಮಗನ ಓದಂಗೆ ಕಲ್ಸ ಬುದ್ಧಿ ನೀನು. ಊರವ್ರ ಸುದ್ದಿ ಎಲ್ಲ ಮಾತಾಡ್ತೀಯ, ಮಗನಿಗೆ ಬುದ್ಧಿ ಕಲ್ಸಕ್ಕೆ ನಿಂಗೆ ಹೋಗ್ತಾ ಇಲ್ಲ ನನಗ. ಬತ್ತಾನೆ ಹೋಗಮ್ಮ, ಬತ್ತಾನೆ ಹೋಗು. ಅವ ನಂಗೆ ಯಾಕೋ ದಿಗ್ಲಾತದೆ ಮವ. ಬತ್ತಾನೆ ಹೋಗಮ್ಮ, ಎಲ್ಲೂ ಹೋಗಿರಲ್ಲ. ಬತ್ತಾನೆ ಹೋಗು. ಎಲ್ಲೋ ತನವನು, ಎಲ್ಲೂ ಹೋಗಲ್ಲ ಅವನು.
ಬರ್ತಾನೆ ಹೋಗು. ಮುಂದುವರಿಯುವುದು